ಭವ್ಯ ಭಾರತದ ದಿವ್ಯ ಆಲಯ, ಕೋಟಿ ಕೋಟಿ ಭಕ್ತರ ಕರುಣಾಲಯ, ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ, ಗುರುರಾಯರು ನೆಲೆಸಿದ ಶುಭದಾಲಯ. ಇದುವೇ ನಮ್ಮ ಮಂತ್ರಾಲಯ. ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿ ಮಂಚಾಲಮ್ಮನ ಮಂಚಾಲೆಯನ್ನು ಮಂತ್ರಾಲಯವನ್ನಾಗಿಸಿ 353 ವರ್ಷಗಳು ಕಳೆದಿವೆ ಫ್ರೆಂಡ್ಸ್. ರಾಯರ 354ನೇ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯ ಮಂದಿರ ಭಕ್ತರನ್ನು ಕೈಬೀಸಿ ಕರೆಯುತ್ತಿದೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೇನು ಆಗಸ್ಟ್ ತಿಂಗಳು ಬಂದೇ ಬಿಟ್ಟಿದೆ ಫ್ರೆಂಡ್ಸ್. ಆಗಸ್ಟ್ ತಿಂಗಳು ಅಂತಂದರೆ ಶ್ರಾವಣ ಮಾಸ ಅಂದರೆ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಸಂಭ್ರಮ ಫ್ರೆಂಡ್ಸ್. ಯಾರೆಲ್ಲ ರಾಯರ ಆರಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ, ರಾಯರ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂದ್ಕೊಂಡಿದ್ದೀರಾ, ಅವರಿಗೆ ಈ 3 ದಿನಗಳು ತುಂಬ ವಿಶೇಷವಾಗಿ ಬಂದಿದೆ. ರಾಯರ ಈ ಆರಾಧನಾ ದಿನ ತುಂಬ ವಿಶೇಷವಾಗಿ ರಾಯರು ಬೃಂದಾವನಸ್ಥರಾದ ನಮ್ಮ ಗುರುರಾಯರು ಈ 3 ದಿನಗಳು ತಮ್ಮ ಕಣ್ಗಳನ್ನು ತೆರೆದು ಬರುವಂಥ ಭಕ್ತಾದಿಗಳನ್ನು ಹರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನೋದು ವೈಶಿಷ್ಟ್ಯ ಫ್ರೆಂಡ್ಸ್. ಹಾಗಾಗಿ ಆರಾಧನೆ ಅಂದ ತಕ್ಷಣ ರಾಯರ ಭಕ್ತರಲ್ಲಿ ಒಂದು ವಿಶೇಷವಾದ ಆನಂದ ಅಂತಲೇ ಹೇಳ್ಬೋದು. ಯಾಕಂದರೆ ರಾಯರ ಕೃಪೆಗೆ ಪಾತ್ರರಾಗಲು ಈ 3 ದಿನಗಳು ತುಂಬ ವಿಶೇಷವಾಗಿ ನಾವು ಬಳಸಬೇಕು ಫ್ರೆಂಡ್ಸ್. ಜೊತೆಗೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈ 3 ದಿನಗಳಲ್ಲಿ ಈಡೇರಿಸ್ಕೊಳ್ಬೋದು. ಯಾಕಂದರೆ ರಾಯರು ತಮ್ಮ ಕಣ್ಣುಗಳನ್ನು ತೆರೆದು ಭಕ್ತಾದಿಗಳನ್ನು ನೋಡ್ತಾರಲ್ವ, ಆ ಒಂದು ಕಾರಣಕ್ಕಾಗಿ. ಆರಾಧನೆ ಅಂದರೆ ರಾಯರು ಸಶರೀರವಾಗಿ ಬೃಂದಾವನಸ್ಥರಾಗ್ತಾರೆ ಈ ಒಂದು ಶ್ರಾವಣ ಮಾಸದಲ್ಲಿ. ಹಾಗಾಗಿ ರಾಯರು ಈ ರೀತಿ ಸಶರೀರರಾಗಿ ಬೃಂದಾವನಸ್ಥರಾದಂಥ ಸಮಯದಲ್ಲಿ ಭಕ್ತರು ಕೇಳ್ತಾರಂತೆ, ರಾಯರೇ ಈ ರೀತಿ ನೀವು ಬೃಂದಾವನಸ್ಥರಾಗ್ತಾ ಇದ್ದೀರಾ, ನಿಮ್ಮ ದರ್ಶನ ಭಾಗ್ಯ ನಮಗೆ ಇಲ್ಲದಂತಾಗುತ್ತಲ್ಲ ಅಂತ ಅಂದಾಗ ಭಕ್ತರು ತಮ್ಮ ಅಳಲನ್ನು ತೋಡ್ಕೋತಾರಂತೆ. ಇನ್ನು ಮುಂದೆ ನೀವು ಈ ಥರ ಬೃಂದಾವನಸ್ಥರಾದರೆ ನಮಗೆ ಯಾರು ದರ್ಶನ ಮಾಡ್ತಾರೆ, ನಿಮ್ಮ ದರ್ಶನ ಭಾಗ್ಯವನ್ನು ನಾವು ಹೇಗೆ ಪಡ್ಕೋಬೇಕು, ನಮ್ಮ ಕಷ್ಟವನ್ನು ಯಾರ ಹತ್ರ ಹೇಳಬೇಕು ರಾಯರೇ ಅಂತ ಅಂದ್ಬಿಟ್ಟು ರಾಯರನ್ನು ಕೇಳಿದವಾಗ ರಾಯರು ಹೇಳ್ತಾರಂತೆ, ಚಿಂತೆ ಮಾಡಬೇಡಿ, ನಾನು ಪ್ರತಿ ವರ್ಷ ಶ್ರಾವಣ ಮಾಸ ಬರುವಂತಹ ಆರಾಧನೆಯಲ್ಲಿ ನಾನು ನಿಮ್ಮನ್ನು ನೋಡ್ತೇನೆ, ನಿಮ್ಮ ವಿಶೇಷ ಪೂಜೆಗಳನ್ನು ನಾನು ಸ್ವೀಕರಿಸ್ತೇನೆ ಅಂತ ಅಂದ್ಬಿಟ್ಟು ರಾಯರು ಹೇಳ್ತಾರಂತೆ. ಹಾಗಾಗಿ ಈ 3 ದಿನದ ಆರಾಧನೆ ಬಹಳ ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಆಗಸ್ಟ್ ತಿಂಗಳ 10ನೇ ತಾರೀಕು ರಾಯರ ಪೂರ್ವಾರಾಧನೆಯನ್ನು ಮಾಡ್ತಾರೆ. ಮತ್ತು ಆಗಸ್ಟ್ ತಿಂಗಳ 11ನೇ ತಾರೀಕು ರಾಯರ ಮಧ್ಯಾರಾಧನೆ, ಅಂದರೆ ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದ ದಿನ ಮಧ್ಯಾರಾಧನೆ ಅಂತ ಹೇಳ್ತೀವಿ. ಆಗಸ್ಟ್ ತಿಂಗಳ 12ನೇ ತಾರೀಕು ರಾಯರ ಉತ್ತರಾರಾಧನೆಯನ್ನು ಮಂತ್ರಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತೆ ಫ್ರೆಂಡ್ಸ್. ಇನ್ನೊಮ್ಮೆ ಹೇಳ್ತೀನಿ, 10ನೇ ತಾರೀಕು ರಾಯರ ಪೂರ್ವಾರಾಧನೆ, 11ನೇ ತಾರೀಕು ರಾಯರ ಮಧ್ಯಾರಾಧನೆ ಹಾಗೂ 12ನೇ ತಾರೀಕು ರಾಯರ ಉತ್ತರಾರಾಧನೆಯನ್ನು ಮಾಡಲಾಗುತ್ತೆ. ಈ ಒಂದು ರಾಯರ ಆರಾಧನೆಗೆ ರಾಯರ ಭಕ್ತರೆಲ್ಲರಿಗೂ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ. ಹಾಗಿರುವಾಗ ರಾಯರ ಆರಾಧನೆಯನ್ನು 3 ದಿನ ನಾವು ಮನೆಯಲ್ಲೇ ಯಾವ ರೀತಿ ಆಚರಿಸ್ಬೇಕು, ರಾಯರ ಕೃಪೆಗೆ ಹೇಗೆ ಪಾತ್ರರಾಗಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ರಾಯರ ಈ 3 ದಿನದ ಆರಾಧನೆಯಲ್ಲಿ ನಾವು ಮನೆಯಲ್ಲೇ ರಾಯರ ಪೂಜೆಯನ್ನು ಮಾಡಬಹುದು. ಮನೆಯಲ್ಲೇ ನಾವು ರಾಯರ ಕೃಪಾ ಕಟಾಕ್ಷಕ್ಕೆ ನಾವು ಭಾಜನರಾಗ್ಬೋದು ಫ್ರೆಂಡ್ಸ್. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ರಾಯರ ಭಕ್ತರು ಅಂತ ಅಂದವಾಗ ಎಲ್ಲರ ಮನೆಯಲ್ಲೂ ರಾಯರ ಫೋಟೋ ಇದ್ದೇ ಇರುತ್ತೆ, ರಾಯರ ವಿಗ್ರಹವಂತೂ ಇದ್ದೇ ಇರುತ್ತೆ. ಬೆಳ್ಳಿ ವಿಗ್ರಹ ಆಗಿರಬಹುದು ಅಥವಾ ಪಂಚಲೋಹದ ವಿಗ್ರಹ ಕೂಡ ಆಗಿರಬಹುದು. ಯಾವುದಾದ್ರೂ ಒಂದು ವಿಗ್ರಹ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಮೊದಲು ಆ ವಿಗ್ರಹವನ್ನು ಶುದ್ಧೋದಕದಿಂದ ನಾವು ಶುದ್ಧಿಗೊಳಿಸ್ಬೇಕು ಫ್ರೆಂಡ್ಸ್. ಇನ್ನೊಂದು ಹೇಳ್ತಾರೆ, ರಾಯರ ಅಭಿಷೇಕವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಹೆಣ್ಮಕ್ಳು ರಾಯರ ಅಭಿಷೇಕವನ್ನು ಮಾಡಬೇಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಗಂಡು ಮಕ್ಕಳು ರಾಯರ ಅಭಿಷೇಕವನ್ನು ಮಾಡಬಹುದು. ಯಾಕಂತಂದರೆ ರಾಯರ ಅಭಿಷೇಕ ಮಾಡಬೇಕು ಅಂದರೆ ಮಡಿ ತುಂಬಾ ಮುಖ್ಯ, ಪಾವಿತ್ರತೆ ಜಾಸ್ತಿ ಮುಖ್ಯ. ರಾಯರ ಪೂಜೆ ಮಾಡುವಾಗ ಒಮ್ಮೆ ನಾವು ಶುದ್ಧವಾಗಿ ಸ್ನಾನ ಮಾಡಿಕೊಂಡು ರಾಯರ ಅಭಿಷೇಕಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ರಾಯರ ಪೂಜೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಒಂದು ಸಾರಿ ಪೂಜೆ ಮಾಡೋಕ್ಕೆ ಕೂತ್ಕೊಂಡ್ರೆ ಮತ್ತೆ ಮೇಲೆ ಹೇಳ್ಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಾಗಾಗಿ ರಾಯರ ಅಭಿಷೇಕವನ್ನು ಆದಷ್ಟು ಗಂಡು ಮಕ್ಕಳು ರಾಯರ ಅಭಿಷೇಕವನ್ನು ಮಾಡಬೇಕು ಅಂತ ಹೇಳ್ತಿದ್ದೀನಿ.
ಫಸ್ಟು ನೀರಿಂದ ರಾಯರ ಅಭಿಷೇಕವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಪಂಚಾಮೃತ ಅಭಿಷೇಕ ಮಾಡಿ. ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಮಾವಿನ ಹಣ್ಣುಗಳನ್ನು ಬಳಸಿ ಬಾಳೆಹಣ್ಣು, ದಾಳಿಂಬೆ ಹಣ್ಣು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಅಂಜೂರ ಹೀಗೆ ಥರಥರದ ಹಣ್ಣುಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಅವುಗಳಿಂದ ಕೂಡ ನಾವು ರಾಯರಿಗೆ ಅಭಿಷೇಕವನ್ನು ಮಾಡಬಹುದು. ಈ ಅಭಿಷೇಕದ ನಂತರ 2 ತುಪ್ಪದ ದೀಪಗಳನ್ನು ರಾಯರ ಮುಂದೆ ಹಚ್ಚಿಟ್ಟು ಮಂಗಳಾರತಿಯನ್ನು ಮಾಡಬೇಕು ರಾಯರಿಗೆ. ಮಂಗಳಾರತಿ ಮಾಡುವಂತಹ ಸಂದರ್ಭದಲ್ಲಿ ರಾಯರ ಮೂಲ ಮಂತ್ರವಾದಂತಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಮೂಕೋಪಿ ಯತ್ ಪ್ರಸಾದೇನ ಮುಕುಂದಶ್ರಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರ ತಮಾಶ್ರಯೇ ಎಂಬ ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನು ಕೂಡ ನಾವು ಪಠಣೆ ಮಾಡ್ಬೋದು ಫ್ರೆಂಡ್ಸ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ಶ್ರೀ ಗುರು ರಾಘವೇಂದ್ರಾಯ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಶ್ರೀ ಗುರು ರಾಘವೇಂದ್ರಾಯ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ಶ್ರೀ ಗುರು ರಾಘವೇಂದ್ರಾಯ ಪ್ರಚೋದಯಾತ್ ಅಂತ ಅಂದ್ಬಿಟ್ಟು 11 ಸಾರಿ ಈ ಮಂತ್ರಗಳನ್ನು ಪಠಣೆ ಮಾಡಿದರೂ ಕೂಡ ನಾವು ರಾಯರ ಕೃಪೆಗೆ, ರಾಯರ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಫ್ರೆಂಡ್ಸ್. ಇನ್ನೊಂದು ಸ್ತೋತ್ರದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದು ಪೂರ್ಣಬೋಧ ಸ್ತೋತ್ರ. ಪೂರ್ಣಬೋಧ ಸ್ತೋತ್ರವನ್ನು ನಮಗೆ ದಿನಾ ಪಾರಾಯಣ ಮಾಡೋಕ್ಕಾಗಲ್ಲ ಅಂತಂದರೆ ಈ 3 ದಿನ ರಾಯರ ಆರಾಧನೆಯಲ್ಲಿ 3 ದಿನ ರಾಯರಿಗಂತಲೇ ಒಂದು 10 ನಿಮಿಷ ನೀವು ಟೈಮನ್ನು ಎತ್ತಿಟ್ಟು ಈ ಪೂರ್ಣಬೋಧ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ಕೂಡ ನಮ್ಮ ಎಲ್ಲ ಪಾಪಕರ್ಮಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ರಾಯರ ಅಷ್ಟೋತ್ತರವನ್ನು ಕೂಡ ನಾವು ಪಠಣೆ ಮಾಡ್ಬೋದು ಫ್ರೆಂಡ್ಸ್. ಹೀಗೆ ಮನೆಯಲ್ಲಿ ನಾವು ಪೂಜೆ ಮಾಡಿದ ನಂತರ ನಮ್ಮ ಊರಿನಲ್ಲಿ ಮನೆ ಹತ್ತಿರ ಎಲ್ಲಾದರೂ ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದೇ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡಿಬೇಕು. ಆ 3 ದಿನದಲ್ಲಿ ಪ್ರತಿದಿನ ಕೂಡ ನೀವು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ಬಂದು ಅಲ್ಲಿ ಪೂಜೆ ಮಾಡಿಸ್ತಾ ಇರ್ತಾರೆ. ಆ ಪೂಜೆಗಳಲ್ಲಿ ನಾವು ಕೂಡ ಭಾಗಿಯಾಗಿ. ಇನ್ನು ಸೇವೆಗಳನ್ನು ನೋಡೋದಾದರೆ ಯಾವ ಸೇವೆಗಳನ್ನೆಲ್ಲ ನಾವು ಅವತ್ತು ಮಾಡ್ಬೋದು ಅನ್ನೋದಾದರೆ, ರಾಯರ ಹೆಸರಲ್ಲಿ ಅನ್ನದಾನ ಸೇವೆ ಮಾಡಿಸಿದ್ರಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಪಂಚಾಮೃತ ಸೇವೆ ಮಾಡಿಸ್ಬೋದು. ಮತ್ತು ನಿರ್ಗತಿಕರು ಇರ್ತಾರೆ, ಯಾರು ತುಂಬ ಬಡವರು ಇರ್ತಾರೆ ಅಂಥವರಿಗೆ ರಾಯರ ಹೆಸರಲ್ಲಿ ಒಂದು ಹೊತ್ತಿನ ಊಟ ಕೊಡಿಸ್ಬೇಕು, ಅವರಿಗೆ ಬಟ್ಟೆ ಕೊಡಿಸಿದ್ರು ಇದರಿಂದ ಕೂಡ ರಾಯರು ಸಂತುಷ್ಟರಾಗ್ತಾರೆ. ರಾಯರ ಆಶೀರ್ವಾದ ನಮಗೆಲ್ಲ ಸಿಕ್ಕತ್ತೆ ಅಂತ ಹೇಳ್ಬೋದು. ತುಪ್ಪದ ದೀಪದ ಸೇವೆ ಮಾಡಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ವಿಶೇಷವಾಗಿ ಹೇಳ್ತಾರೆ, ಅಕ್ಕಿ ಮತ್ತು ಬೆಲ್ಲವನ್ನು ಗೋಮಾತೆಗೆ ತಿನ್ನಿಸುವುದು ಕೂಡ ಒಂದು ವಿಶೇಷವಾದ ಸೇವೆ ಫ್ರೆಂಡ್ಸ್. ಅವತ್ತಿನ ದಿನ ನಾವು ಅಕ್ಕಿ ಮತ್ತು ಬೆಲ್ಲವನ್ನು ಗೋಮಾತೆಗೆ ತಿನ್ನಿಸಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅವತ್ತಿನ ದಿನ ರಾಯರ ಮಠಕ್ಕೆ ನಮ್ಮ ಹತ್ರ ಏನಾಗುತ್ತೆ ಅದನ್ನು ದಾನ ಮಾಡಿದರೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಇನ್ನೊಂದು ನಾನು ಹೇಳಿದಾಗೆ ಒಂದು 10 ನಿಮಿಷ ಅವತ್ತು ರಾಯರಿಗಂತಲೇ ಟೈಮನ್ನು ಮೀಸಲಾಗಿಟ್ಟು ದೇವರ ಮನೆಯಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಕೂತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಜಪ ಮಾಡಿದರೂ ಕೂಡ ರಾಯರ ಆಶೀರ್ವಾದ ಸಿಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ ಅಂತ ಕರೆಯುವ ನಮ್ಮ ಗುರುರಾಯರು ಯಾವ ಭಕ್ತರನ್ನೂ ಅವರು ಕೈ ಬಿಡಲ್ಲ ಫ್ರೆಂಡ್ಸ್. ರಾಯರಿಗೆ ಭಕ್ತಿಯೊಂದೇ ಮುಖ್ಯ. ನಿರ್ಮಲವಾದ ಭಕ್ತಿಯನ್ನು ನಾವು ರಾಯರಿಗೆ ಅರ್ಪಿಸಿದ್ರೆ ರಾಯರು ಖಂಡಿತ ತಮ್ಮೆಲ್ಲ ಮಕ್ಕಳನ್ನು ಕಾಪಾಡ್ತಾರೆ. ಅದು ನನ್ನ ನಂಬಿಕೆ. ರಾಯರಿದ್ದಾರೆ ಅನ್ನೋದು ನನ್ನ ಅಚಲವಾದ ನಂಬಿಕೆ ಫ್ರೆಂಡ್ಸ್. ಈ 10, 11, 12 ಆಗಸ್ಟ್ 10, 11, 12ನೇ ತಾರೀಕು ಬರ್ತಿರುವಂತಹ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವದ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ರಾಯರ ಪೂಜೆಯನ್ನು ಮಾಡ್ಬೋದು, ರಾಯರಿಗೆ ಯಾವೆಲ್ಲ ಸೇವೆಗಳನ್ನು ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೋಬೋದು. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.